ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ. ಒಬ್ರು ಹಿಂದೂ ಫೈರ್ ಬ್ರ್ಯಾಂಡ್, ಮತ್ತೊಬ್ರು ದಲಿತ ನಾಯಕ. ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಖರ್ಗೆ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಬಸನಗೌಡ ಪಾಟೀಲ್ ಯತ್ನಾಳ್ಗೆ 61 ವರ್ಷ, ಮಲ್ಲಿಕಾರ್ಜುನ ಖರ್ಗೆಗೆ 83 ವರ್ಷ. ಯತ್ನಾಳ್ಗಿಂತ ಖರ್ಗೆ 22 ವರ್ಷ ದೊಡ್ಡವರು. ಶಿಕ್ಷಣ: ಯತ್ನಾಳ್ ಬಿಕಾಂ ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿವರೆಗೆ ಓದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ BA ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ, ಡಬಲ್ ಡಿಗ್ರಿ ಓದಿದ್ದಾರೆ. ಹೆಚ್ಚು ಓದಿರೋದು ಖರ್ಗೆ. ಕ್ಷೇತ್ರ ಮತ್ತು ಹುದ್ದೆ: ಯತ್ನಾಳ್ ವಿಜಯಪುರ ನಗರ ಕ್ಷೇತ್ರದ MLA, ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭಾ ಸದಸ್ಯ, ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ. ಚುನಾವಣಾ ಅನುಭವ: ಯತ್ನಾಳ್ 1994ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ MLA, 1 ಬಾರಿ MLC, 2 ಬಾರಿ ಸಂಸದ, 1 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಜೊತೆಗೆ 1 ಬಾರಿ ಲೋಕಸಭೆ ಹಾಗೂ 2 ಬಾರಿ ವಿಧಾನಸಭೆ ಚುನಾವಣೆ ಸೇರಿ ಒಟ್ಟು 3 ಸೋಲು ಕಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ 1972ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 9 ಬಾರಿ MLA, 2 ಬಾರಿ ಲೋಕಸಭಾ ಸದಸ್ಯ, 1 ಬಾರಿ ರಾಜ್ಯಸಭಾ ಸದಸ್ಯ ಮತ್ತು ಹಲವು ಬಾರಿ ಮಂತ್ರಿಯಾಗಿದ್ದಾರೆ. ಹಾಗೆ 1 ಸಲ ಲೋಕಸಭೆ ಚುನಾವಣೆ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್: ಯತ್ನಾಳ್ ವಿರುದ್ಧ 4 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಇವುಗಳು ವಂಚನೆ, ಫೋರ್ಜರಿ, ಬೇರೆಯವರ ಮನೆಗೆ ಅಕ್ರಮ ಪ್ರವೇಶ, ಮಾನಹಾನಿ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ. ಪತ್ನಿ ಮತ್ತು ಮಕ್ಕಳು: ಯತ್ನಾಳ್ ಪತ್ನಿ ಹೆಸರು ಶೈಲಜಾ. ಇವರಿಗೆ 2 ಗಂಡು ಮಕ್ಕಳು, ರಾಮನಗೌಡ ಪಾಟೀಲ್ ಮತ್ತು ಆದರ್ಶ ಪಾಟೀಲ್. ಮಲ್ಲಿಕಾರ್ಜುನ ಖರ್ಗೆ ಪತ್ನಿ ಹೆಸರು ರಾಧಾಬಾಯಿ. ಇವರಿಗೆ 5 ಮಕ್ಕಳು, 2 ಹೆಣ್ಣು, 3 ಗಂಡು. ಇದರಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಒಬ್ರು. ಚಿನ್ನ: ಯತ್ನಾಳ್ ಕುಟುಂಬದ ಬಳಿ 427 ಗ್ರಾಂ ಚಿನ್ನ ಇದೆ. ಇದರ ಮೌಲ್ಯ 13.5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪತ್ನಿ ಬಳಿ ಹತ್ತತ್ರ 1.5 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 44 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೆಚ್ಚು ಚಿನ್ನ ಇರೋದು ಖರ್ಗೆ ಕುಟುಂಬದ ಬಳಿ. ಬೆಳ್ಳಿ: ಯತ್ನಾಳ್ ಕುಟುಂಬದ ಬಳಿ 2 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 1.69 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಖರ್ಗೆ ಮತ್ತು ಪತ್ನಿ ಬಳಿ 17 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 8 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಜ್ರ: ಯತ್ನಾಳ್ ಕುಟುಂಬದ ಬಳಿ 11 ಲಕ್ಷ ಮೌಲ್ಯದ ವಜ್ರ ಇದೆ. ಖರ್ಗೆ ಕುಟುಂಬದ ಬಳಿ ವಜ್ರ ಇಲ್ಲ. ಕೃಷಿ ಭೂಮಿ: ಯತ್ನಾಳ್ ಕುಟುಂಬದ ಬಳಿ 73 ಎಕರೆ ಕೃಷಿ ಜಮೀನಿದೆ. ಇದರ ಒಟ್ಟು ಮೌಲ್ಯ 1.12 ಕೋಟಿ. ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ಬಳಿ 31 ಎಕರೆ ಕೃಷಿ ಜಮೀನಿದೆ. ಇದರ ಮೌಲ್ಯ 1.47 ಕೋಟಿ. ಹೆಚ್ಚು ಜಮೀನು ಇರೋದು ಯತ್ನಾಳ್ ಕುಟುಂಬದ ಬಳಿ. ಕೃಷಿಯೇತರ ಸೈಟು: ಯತ್ನಾಳ್ ಕುಟುಂಬದ ಬಳಿ 3 ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 1.11 ಕೋಟಿ. ಖರ್ಗೆ ಮತ್ತು ಪತ್ನಿ ಬಳಿ 2 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 2.45 ಕೋಟಿ. ವಾಣಿಜ್ಯ ಕಟ್ಟಡ: ಯತ್ನಾಳ್ ಕುಟುಂಬದ ಬಳಿ 5 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 2.06 ಕೋಟಿ. ಖರ್ಗೆ ಮತ್ತು ಪತ್ನಿ ಬಳಿ ಬೆಂಗಳೂರಲ್ಲಿ 2 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 2.96 ಕೋಟಿ. ಮನೆ: ಯತ್ನಾಳ್ ಕುಟುಂಬದ ಬಳಿ ಬೆಂಗಳೂರಲ್ಲಿ 2 ಮತ್ತು ವಿಜಯಪುರ ಜಿಲ್ಲೆಯಲ್ಲಿ 2 ಸೇರಿ ಒಟ್ಟು 4 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 1.5 ಕೋಟಿ. ಖರ್ಗೆ ಮತ್ತು ಪತ್ನಿ ಬಳಿ ಬೆಂಗಳೂರಲ್ಲಿ 3 ಮತ್ತು ಕಲಬುರಗಿಯಲ್ಲಿ 2 ಸೇರಿ ಒಟ್ಟು 5 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 9.42 ಕೋಟಿ.
ಮನೆಗಳ ವಿಚಾರದಲ್ಲಿ ಖರ್ಗೆ ಮುಂದಿದ್ದಾರೆ. ವಾಹನ ಯತ್ನಾಳ್ ಕುಟುಂಬದ ಬಳಿ ಟೊಯಾಟಾ ಫಾರ್ಚುನರ್, ಕಿಯಾ ಕಾರ್ನಿವಾಲ್ ಮತ್ತು ಹ್ಯುಂಡೈ ವರ್ನಾ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 84 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಬಳಿ ಸ್ವಂತ ವಾಹನ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಷೇರು ಮ್ಯೂಚುವಲ್ ಫಂಡ್ ಯತ್ನಾಳ್ ಕುಟುಂಬ ವಿವಿಧ ಕಂಪನಿಗಳಲ್ಲಿ 15 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ಖರ್ಗೆ ಕುಟುಂಬ 30 ಲಕ್ಷ ಮೌಲ್ಯದ ಷೇರುಗಳನ್ನ ಹೊಂದಿದೆ. ಸಾಲ ಕೊಟ್ಟಿರೋದು ಯತ್ನಾಳ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 3.52 ಕೋಟಿಯಷ್ಟು ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಖರ್ಗೆ ಕುಟುಂಬ ಯಾವುದೇ ಸಾಲ ಕೊಟ್ಟಿಲ್ಲ. ಒಟ್ಟು ಆಸ್ತಿ ಯತ್ನಾಳ್ ತಮ್ಮ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 26 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಕುಟುಂಬದ ಒಟ್ಟು ಆಸ್ತಿ 20 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಇಬ್ಬರಲ್ಲಿ ಯತ್ನಾಳ್ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು ಯತ್ನಾಳ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರುಗಳದ್ದು. 15 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಖರ್ಗೆ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 9.42 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ ಯತ್ನಾಳ್ ಕುಟುಂಬ 20 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಖರ್ಗೆ ಕುಟುಂಬ 23 ಲಕ್ಷ ರೂಪಾಯಿ ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ ಯತ್ನಾಳ್ರ ವಾರ್ಷಿಕ ಆದಾಯ 77,28,000 ಅಂದ್ರೆ ತಿಂಗಳಿಗೆ ಸರಾಸರಿ 6,44,000, ದಿನಕ್ಕೆ 21,500 ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆಯ ವಾರ್ಷಿಕ ಆದಾಯ 27,84,000 ಅಂದ್ರೆ ತಿಂಗಳಿಗೆ 2,32,000, ದಿನಕ್ಕೆ 7,700 ಆಗುತ್ತೆ. ಇಬ್ರಲ್ಲಿ ಯತ್ನಾಳ್ ಆದಾಯವೇ ಹೆಚ್ಚು. ಪತ್ನಿಯ ಆದಾಯ ಯತ್ನಾಳ್ ಪತ್ನಿ ಶೈಲಜಾರ ವಾರ್ಷಿಕ ಆದಾಯ 63,20,000 ಅಂದ್ರೆ ತಿಂಗಳಿಗೆ ಸರಾಸರಿ 5,26,000, ದಿನಕ್ಕೆ 17,500 ಆಗುತ್ತೆ. ಖರ್ಗೆ ಪತ್ನಿ ರಾಧಾಬಾಯಿಯ ವಾರ್ಷಿಕ ಆದಾಯ 55,20,000 ಅಂದ್ರೆ ತಿಂಗಳಿಗೆ ಸರಾಸರಿ 4,60,000, ದಿನಕ್ಕೆ 15,300 ಆಗುತ್ತೆ. ಇಬ್ಬರಲ್ಲಿ ಯತ್ನಾಳ್ ಪತ್ನಿಯ ಆದಾಯವೇ ಹೆಚ್ಚು. ಜಾತಿ ಅಥವಾ ಸಮುದಾಯ ಯತ್ನಾಳ್ ಲಿಂಗಾಯತ ಸಮುದಾಯದವರು. ಮಲ್ಲಿಕಾರ್ಜುನ ಖರ್ಗೆ ಎಸ್ಸಿ ಅಥವಾ ಪರಿಶಿಷ್ಟ ಜಾತಿ ಸಮುದಾಯದವರು. ಆದ್ರೆ ತಾವು ಬೌದ್ಧ ಧರ್ಮವನ್ನ ಅನುಸರಿಸುತ್ತಿರೋದಾಗಿ ಈ ಹಿಂದೆ ಹೇಳಿಕೊಂಡಿದ್ರು ಖರ್ಗೆ. ಸೋ ಫ್ರೆಂಡ್ಸ್, ಇದಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಪೈಕಿ ಯಾರು ಬೆಸ್ಟ್, ಯಾರು ಯಾವುದರಲ್ಲಿ ಮುಂದಿದ್ದಾರೆ, ಯಾರು ಯಾವುದರಲ್ಲಿ ಹಿಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.